ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೈಲ್ ಸ್ಟೋನ್ ಚಾರ್ಟ್ ಅಥವಾ ಮೈಲಿಗಲ್ಲು ಚಾರ್ಟ್ ಅನ್ನೋ ಒಂದು ವಿಶೇಷವಾದ ಒಂದು ಟಾಪಿಕ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಮೈಲಿಗಲ್ಲು ಚಾರ್ಟ್ ಅಂತ ನಾನು ಯಾಕೆ ಹೆಸರಿಟ್ಟಿದ್ದೀನಿ ಅಂತಂದ್ರೆ, ಇದು ರೋಡ್ ಸೈಡ್ ಅಲ್ಲಿ ಕಾಣಿಸುವಂತ ಮೈಲಿಗಲ್ ತರ ಕಾಣಿಸುತ್ತೆ. ಅದೇ ಒಂದೇ ಉದ್ದೇಶಕ್ಕೆ ಇದಕ್ಕೆ ನಾನು ಮೈಲಿಗಲ್ ಚಾರ್ಟ್ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ಆಲ್ರೆಡಿ ಪ್ರಿಪೇರ್ ಮಾಡುವಂತ ಚಾರ್ಟ್. ಈಗ ಮೊದಲನೇದಾಗಿ ಫಸ್ಟ್ ಇಂದ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಈ ಡೇಟಾನ ನಾನು ಹೊಸ ಶೀಟ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಡೇಟಾ ಏನಪ್ಪಾ ಅಂತಂದ್ರೆ, ಯಾವ ಸ್ಟೇಟ್ ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿಜಿಸ್ಟರ್ ಆಗಿದೆ ಅನ್ನೋದು ಒಂದು ಸ್ಯಾಂಪಲ್ ಡೇಟಾನ ನಾನಿಲ್ಲಿ ಕೊಟ್ಟಿದ್ದೀನಿ. ಇದಕ್ಕೆ ನಾವು ಮೊದಲನೇದಾಗಿ ಸಿಂಪಲ್ ಚಾರ್ಟ್ ಒಂದು ಹಾಕೋಣ. ಈ ಚಾರ್ಟ್ ಅಲ್ಲಿ ಯಾವುದು ಹೈಯೆಸ್ಟ್ ಇದೆಯೋ ಅದು ಮಾತ್ರ ನಿಮ್ಗೆ ಕಲರ್ ಅಲ್ಲಿ ಅದು ಮಾತ್ರ ನಿಮ್ಗೆ ಹೈಲೈಟ್ ಆಗಬೇಕು. ಮಿಕ್ಕಿದೆಲ್ಲ ಒಂದು ಕಾಮನ್ ಕಲರ್ ಅಲ್ಲಿ ಇರಬೇಕು. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾವು ಸಿಂಪಲ್ ಆಗಿ ಒಂದು ಕಾಲಮ್ ಚಾರ್ಟ್ ಹಾಕಿದಾಗ ಇದು ನಿಮ್ಗೆ ಟ್ರೆಡಿಷನಲ್ ಆಗಿ ಬೋರಿಂಗ್ ಚಾರ್ಟ್ ತರ ಇರುತ್ತೆ. ಇದರಲ್ಲಿ ಗ್ರಿಡ್ ಲೈನ್ಸ್ ಎಲ್ಲ ತೆಗಿತಾ ಇದ್ದೀನಿ. ಆಮೇಲೆ ಡೇಟಾ ಲೇಬಲ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಇದರ ನಡುವೆ ಇರುವಂತಹ ಒಂದು ಗ್ಯಾಪ್ ನ ನಾವು ರೆಡ್ಯೂಸ್ ಮಾಡಿದ್ರೆ ಇನ್ನೂ ನಮ್ಗೆ ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ರೈಟ್ ಕ್ಲಿಕ್ ಮಾಡಿ ನೋಡಿ, ಫಾರ್ಮ್ಯಾಟ್ ಡೇಟಾ ಸೀರೀಸ್ ಅಂತ ಹೋಗಿ ಇಲ್ಲಿ ವಿಡ್ತ್ ಇದೆಯಲ್ಲ, ಇದನ್ನ ನಾನು ರೆಡ್ಯೂಸ್ ಮಾಡ್ತಾ ಹೋಗ್ತೀನಿ. ನೋಡಿದ್ರಲ್ಲ, ಒಂದು ಪಿಲ್ಲರ್ಗೂ ಇನ್ನೊಂದು ಪಿಲ್ಲರ್ಗೂ ಇರುವಂತ ಗ್ಯಾಪ್ ನಮಗೆ ರೆಡ್ಯೂಸ್ ಆಗ್ತಾ ಇದೆ. ಓಕೆ, ಇದು ನಮಗೆ ಟ್ರೆಡಿಷನಲ್ ಆಗಿ ಹಾಕುವಂತ ಒಂದು ಕಾಲಮ್ ಚಾರ್ಟ್. ಆದ್ರೆ ಇದರಲ್ಲಿ ಹೈಯೆಸ್ಟ್ ನಂಬರ್ ಯಾವುದು ನಮಗೆ ಗೋವಾನಲ್ಲಿದೆ. ಗೋವಾ ಮಾತ್ರ ಈಗ ಹೈಲೈಟ್ ಆಗಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇದಕ್ಕೆ ನಾವು ಒಂದು ಎಕ್ಸ್ಟ್ರಾ ಸೀರೀಸ್ ನ ಆಡ್ ಮಾಡ್ಬೇಕಾಗುತ್ತೆ. ಆ ಎಕ್ಸ್ಟ್ರಾ ಸೀರೀಸ್ ಯಾವ್ದಪ್ಪ ಅಂತಂದ್ರೆ ಮ್ಯಾಕ್ಸ್. ಓಕೆ, ನೋಡಿ, ಇಲ್ಲಿ ನಾನು ಮ್ಯಾಕ್ಸ್ ಅಂತ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಫಾರ್ಮುಲಾ ಬರೀತಾ ಇದ್ದೀನಿ. ಇಸ್ ಈಕ್ವಲ್ ಟು ಇಫ್ ಈ ಕರ್ನಾಟಕದು 703 ಏನಿದೆ, ಇಫ್ ದಿಸ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಆಫ್ ಎಂಟೈರ್ ಸೀರೀಸ್. ಈ ಸೀರೀಸ್ ನಲ್ಲಿ ಇದು ಮ್ಯಾಕ್ಸಿಮಮ್ ಆಯ್ತು ಅಂತಂದ್ರೆ ಆಗ ನನಗೆ ಆ ಡೇಟಾ ಮಾತ್ರ ನನಗೆ ಬೇಕು, ಇಲ್ಲ ಅಂದ್ರೆ 0 ಬರಬೇಕು. ಓಕೆ, ನೋಡಿ 0 ಅಂತ ಕೊಡ್ತಾ ಇದೆ. ನೋಡಿ, ನನಗೆ 0 ಅಂತ ಬರ್ತಾ ಇದೆ. ನನಗೆ ಗೋವಾ ಎಲ್ಲಿದೆ, ಸಾರಿ, ಇಲ್ಲಿ ನಾನು ಫ್ರೀಸ್ ಮಾಡಬೇಕಾಗಿತ್ತು ಡೇಟಾನ. ನೋಡಿ, D6 ಇಂದ ನಾನು ಫ್ರೀಸ್ ಮಾಡಬೇಕು. ನೋಡಿದ್ರಲ್ಲ, ಈಗ ನಮಗೆ ಗೋವಾ ಮಾತ್ರ ಹೈಲೈಟ್ ಆಗಿದೆ. ಅದೇ ನಾನು ಗೋವಾನ ನಾನು ಜಸ್ಟ್ 600 ಅಂತ ನಾನು ಚೇಂಜ್ ಮಾಡಿದೆ ಅಂತ ಇಟ್ಕೊಳ್ಳಿ. ಈಗ ನಮಗೆ ಯಾವುದು ಹೈಯೆಸ್ಟ್ ಇದೆ, ನಮಗೆ ಒರಿಸ್ಸಾದು ಹೈಯೆಸ್ಟ್ ಇದೆ. ಬಟ್ ಒರಿಸ್ಸಾ ಮಾತ್ರ ಇಲ್ಲಿ ಹೈಲೈಟ್ ಆಗಬೇಕು. ಅದು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಡೇಟಾ ಅಂತ ಕೊಟ್ಟು ನೋಡಿ, ಇಲ್ಲಿ ಆಡ್ ಸೀರೀಸ್ ನ ನಾವು ಮಾಡಬೇಕಾಗ್ತದೆ. ಈ ಸೀರೀಸ್ಗೆ ನಾವೇನು ಆಡ್ ಮಾಡ್ಬೇಕಪ್ಪ ಅಂತಂದ್ರೆ, ನೋಡಿ, ಸೀರೀಸ್ ನೇಮ್ ಇಲ್ಲಿ ತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ನಮಗೆ ನೋಡಿ, ಸೀರೀಸ್ ಒರಿಸ್ಸಾ ಅನ್ನೋದು ಹೈಯೆಸ್ಟ್ ಇದೆ. ಅದರ ಪಕ್ಕದಲ್ಲಿ ನಮಗೆ ಇಲ್ಲಿ ಡೇಟಾ ಬಂದಿದೆ. ಇದಕ್ಕೆ ನಾನು ಡೇಟಾ ಲೇಬಲ್ಸ್ ನ ತೆಗೆದ್ಬಿಡ್ತಾ ಇದ್ದೀನಿ, ನಮಗೆ ಬೇಡ. ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಸೀರೀಸ್ ಆಪ್ಷನ್ಸ್ ಅಲ್ಲಿ ನೀವು ಎಂಟೈರ್ ಸೀರೀಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೀರೀಸ್ ಮ್ಯಾಕ್ಸ್ ಅಂತಿದೆಲ್ಲ, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓವರ್ಲ್ಯಾಪ್ ಅಂತಿದೆಲ್ಲ, ಇದನ್ನ ನೀವು 100% ಮಾಡಬೇಕಾಗತ್ತೆ. ಆಗೇನಾಗುತ್ತೆ, ನಮಗೆ ಇದು ಓವರ್ಲ್ಯಾಪ್ ಆಗುತ್ತೆ. ಹಿಂದ್ಗಡೆ ಇರುವಂತ ಚಾರ್ಟ್ ಮೇಲೆ ಇದು ಓವರ್ಲ್ಯಾಪ್ ಆಗುತ್ತೆ. ಈಗ ನೋಡಿ, ನಾನು ಫಾರ್ ಎಕ್ಸಾಂಪಲ್ ನಾನು 1200 ಅಂತ ಕೊಡ್ತೀನಿ ಗೋವಾಗೆ. ಈಗ ನಮಗೆ ಗೋವಾ ಮಾತ್ರ ಹೈಲೈಟ್ ಆಗುತ್ತೆ. ನೋಡಿರಲ್ಲ, ಇದು ನಮಗೆ ಮೊದಲನೇ ಹಂತದ ಒಂದು ಚಾರ್ಟ್ ಇದು. ಓಕೆ, ಇದನ್ನ ನಾವು ಇನ್ನಷ್ಟು ಎನ್ಹಾನ್ಸ್ ಮಾಡಿ ನೋಡಿ, ಈ ತರ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಅದೇ ಡೇಟಾನ ನಾವು ಇಲ್ಲಿ ಕೆಳಗಡೆ ಹಾಕ್ತಾ ಇದೀನಿ. ಇದಾದ ನಂತರ ನಾವು ಏನ್ ಮಾಡಬೇಕು ಅಂತಂದ್ರೆ, ನೋಡಿ, ಇದನ್ನ ನಾವು ಸ್ಟ್ಯಾಕ್ ಚಾರ್ಟ್ ಅಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ಟ್ಯಾಕ್ 1 ಮತ್ತು ಸ್ಟ್ಯಾಕ್ 2 ಅಂತ ಕೊಡ್ತಾ ಇದ್ದೀನಿ. ಓಕೆನಾ, ಈ ಸ್ಟ್ಯಾಕ್ 1 ಮತ್ತು ಸ್ಟ್ಯಾಕ್ 2 ಯಾಕೆ ಕೊಡ್ತಾ ಇದ್ದೀನಿ ಮತ್ತು ಇದರಲ್ಲಿ ಯಾವ ಡೇಟಾ ಬರುತ್ತೆ, ಇದು ನಿಮ್ಗೆ ಹೇಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಸ್ಟ್ಯಾಕ್ 2 ನಲ್ಲಿ ಇದರಲ್ಲಿರುವಂತ ಮಿನಿಮಮ್ ಅನ್ನು ನಾನು ತಗೊಂತಾ ಇದ್ದೀನಿ. ಮಿನಿಮಮ್ ತಗೊಂಡು ಅದನ್ನ ಡಿವೈಡ್ ಮಾಡ್ತಾ ಇದ್ದೀನಿ ಬೈ 2 ಅಂತ. ಯಾಕೆ ಅಂತಂದ್ರೆ, ನಮಗೆ ಈ ಶೇಪ್ ಇದೆಯಲ್ಲ, ಈ ಶೇಪ್ ಎಲ್ಲದಕ್ಕೂ ಕಾಮನ್ ಆಗಿರುವಂತ ಒಂದು ಸೈಜ್ ಅಲ್ಲಿ ಬರಬೇಕು. ಅದಕ್ಕೋಸ್ಕರ ಓಕೆ, ನೋಡಿ, ಒಂದು ಫಾರ್ಮುಲಾ ಬರೀರಿ. ಇಸ್ ಈಕ್ವಲ್ ಟು ಮಿನಿಮಮ್ ಆಫ್ ಈ ಡೇಟಾ ಸೀರೀಸ್ ಅಲ್ಲಿ ಮಿನಿಮಮ್ ಯಾವ್ದಿದೆ ಅದನ್ನು ತಗೊಂಡು ಅದನ್ನು ನಾನು ಡಿವೈಡ್ ಬೈ 2 ಅಂತ ಕೊಡ್ತಾ ಇದ್ದೀನಿ. ನೋಡಿ, ಇದು ಮಿನಿಮಮ್. ಓಕೆನಾ, ಸೊ ಇದರಲ್ಲಿ ಮಿನಿಮಮ್ ಬಂದ್ಬಿಟ್ಟು ನಮಗೆ 500 ಇದೆ. ಆ 500 ಅರ್ಧ 5 ತಗೊಂತಾ ಇದೆ. ಓಕೆ, ಅದು ಡೈನಾಮಿಕ್ ಆಗಿ ಚೇಂಜ್ ಆಗ್ತಾ ಹೋಗ್ತದೆ. ಈಗ ಸ್ಟ್ಯಾಕ್ 1 ಅಲ್ಲಿ ಏನ್ ಕೊಡ್ತೀನಿ ಅಂತಂದ್ರೆ, ಇಸ್ ಈಕ್ವಲ್ ಟು ಆಕ್ಚುಯಲ್ ನಂಬರ್ ಮೈನಸ್ ಮಿನಿಮಮ್ ಅನ್ನೋದನ್ನ ನಾನಲ್ಲಿ
ತಗೊಂತಾ ಇದೀನಿ. ಓಕೆನಾ? ಸೊ ಈಗ ಟೆಕ್ನಿಕಲ್ ಆಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಆಕ್ಚುಲಿ ಇರೋ ನಂಬರ್ನ ನಾವು ಎರಡು ಭಾಗವಾಗಿ ವಿಂಗಡಿಸ್ತಾ ಇದೀವಿ. ಸ್ಟ್ಯಾಕ್ 1 ಮತ್ತು ಸ್ಟ್ಯಾಕ್ 2. ನೋಡಿ ಫಾರ್ ಎಕ್ಸಾಂಪಲ್ ಈಗ 453 250 ಎರಡು ಸೇರಿದ್ರೆ 703. ಅದೇ ರೀತಿ ಪ್ರತಿಯೊಂದು ಕೂಡ ನಮಗೆ ಅಲ್ಲಿ ಮ್ಯಾಚ್ ಆಗ್ತಾ ಹೋಗ್ತದೆ. ಓಕೆನಾ? ಡನ್. ಸೊ ಈಗ ನಾವು ಮೊದಲನೇ ಚಾರ್ಟ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡೋಣ. ಅದು ಸ್ಟ್ಯಾಕ್ ಚಾರ್ಟ್. ಹೇಗೆ ಅಂತಂದ್ರೆ ನೋಡಿ ಸೆಲೆಕ್ಟ್ ಮಾಡ್ತಾ ಇದೀನಿ, ಕಂಟ್ರೋಲ್ ನ ಹೋಲ್ಡ್ ಮಾಡಿಕೊಂಡು ಸ್ಟ್ಯಾಕ್ 1 ಮತ್ತು ಸ್ಟ್ಯಾಕ್ 2 ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು 2D ಕಾಲಮ್ ಅಲ್ಲಿ 2D ಸ್ಟ್ಯಾಕ್ ಚಾರ್ಟ್ ಅನ್ನ ಹಾಕೋಣ. ಓಕೆನಾ? ನೋಡಿ ಇಲ್ಲಿ ಬರ್ತಾ ಇದೆ, ಇಲ್ಲಿ ಚಾರ್ಟ್ ತಗೊಂಡ್ ಬರ್ತಾ ಇದೆ. ನೋಡಿದ್ರಲ್ಲ, ಇಲ್ಲಿ ನಾನು ಮಿನಿಮಮ್ ಹಾಕಿರೋದ್ರಿಂದ, ಮಿನಿಮಮ್ ಕೊಟ್ಟಿರೋದ್ರಿಂದ ನೋಡಿ ಎಲ್ಲ ಕಡೆ ಆರೆಂಜ್ ಏನಿದೆ ಅದು ನಿಮ್ಗೆ ಒಂದೇ ಸೈಜ್ ಅಲ್ಲಿ ಇದೆ. ಆದರೆ ಈ ಕೆಳಗಡೆ ಇದೆಲ್ಲ ಸ್ಟ್ಯಾಕ್, ಇದು ನಿಮ್ಗೆ ಬೇರೆ ಬೇರೆ ಡಿಫ್ರೆನ್ಸ್ ಆಗ್ತಾ ಇದೆ. ಇದು ಹೇಗೆ, ಯಾಕೆ ಇದು ನಾವು ಈ ತರ ಮಾಡ್ಕೊಂಡಿವಿ ಅನ್ನೋದು ನಿಮ್ಗೆ ಒಂದು 2 ನಿಮಿಷದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ನೋಡಿ ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ, ಲೆಜೆಂಡ್ ನ ಡಿಲೀಟ್ ಮಾಡ್ತಾ ಇದ್ದೀನಿ, ನಂತರ ಗ್ರಿಡ್ ಲೈನ್ಸ್ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಇದರಲ್ಲಿ ನಾನು ಶೇಪ್ ಔಟ್ಲೈನ್ ಏನಾದ್ರು ಇದ್ರೂ ಕೂಡ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾವು ಮೇಲೆ ಚಾರ್ಟ್ ಅಲ್ಲಿ ಹೇಗೆ ಗ್ಯಾಪ್ ನ ರೆಡ್ಯೂಸ್ ಮಾಡೋದು ಅದೇ ರೀತಿ ಇಲ್ಲಿ ಕೂಡ ನಾವು ಗ್ಯಾಪ್ ನ ರೆಡ್ಯೂಸ್ ಮಾಡ್ತಾ ಹೋಗೋಣ. ನೋಡಿ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಹೋಗಿ ಇಲ್ಲಿ ಗ್ಯಾಪ್ ಬಿಡ್ತಿದೆಲ್ಲ ಇದನ್ನ ನೀವು ರೆಡ್ಯೂಸ್ ಮಾಡ್ಕೊಳ್ಳಿ. ಮೇ ಬಿ ನೀವೊಂದು 50 ಅಥವಾ 40 ಅಂತ ಇಟ್ಕೊಳ್ಳಿ. ಓಕೆ, ಇದು ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ಈಗ ನಾವು ಇದು ನಮಗೆ ಬಾಕ್ಸ್ ಶೇಪ್ ಅಲ್ಲಿ ಬರಬೇಕು. ಮೊದಲನೇದಾಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲಾನು ಒಂದೇ ಕಲರ್ ಇರಬೇಕು ಅಲ್ವಾ? ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಮೊದಲನೇದಾಗಿ ಈ ಬ್ಲೂ ಕಲರ್ ನಾನು ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ಟ್ಯಾಂಡರ್ಡ್ ಆಗಿರುವಂತ ಒಂದು ಕಲರ್ ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ನಾವೀಗ ಗ್ರೀನ್ ಅಂತ ಕೊಡೋಣ ಅಥವಾ ಗ್ರೇ ಕಲರ್ ಕೊಡೋಣ. ಓಕೆ, ಗ್ರೇ ಕಲರ್ ಕೊಡ್ತಾ ಇದ್ದೀನಿ. ಈಗ ಮೇಲ್ಗಡೆ ಇರೋದು ಕೂಡ ನಾನು ಗ್ರೇ ಕಲರ್ ಕೊಡಬೇಕು, ಆದ್ರೆ ಅದು ನಮಗೆ ಶೇಪ್ ಅಲ್ಲಿ ಬರಬೇಕು. ನೋಡಿ ಈ ಶೇಪ್ ಅಲ್ಲಿ ನಮಗೆ ಬರಬೇಕು. ಓಕೆನಾ? ಒಂದೇ ಕಲರ್ಲಿ. ಅದು ಹೇಗೆ ಮಾಡೋದು ಅಂತಂದ್ರೆ ಇಲ್ಲಿ ಇನ್ಸರ್ಟ್ ಅಂತ ಹೋಗಿ ಶೇಪ್ಸ್ ಇದೆಯಲ್ಲ, ಈ ಶೇಪ್ಸ್ ಅಲ್ಲಿ ನೋಡಿ ನಾನು ಈ ತರ ಈ ಕರ್ವಿ ಶೇಪ್ ಏನಿದೆ ಅದನ್ನ ನಾನು ತಗೊಂತಾ ಇದ್ದೀನಿ, ಒಂದು ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಈ ತರ ಒಂದು ಶೇಪ್ ನಾನು ಡ್ರಾ ಮಾಡಿ ಇದನ್ನ ಶೇಪ್ ಫಾರ್ಮ್ಯಾಟ್ ಅಲ್ಲಿ ರೊಟೇಟ್ ಇದೆಯಲ್ಲ ಇದನ್ನ ನಾನು ರೊಟೇಟ್ ಲೆಫ್ಟ್ 90 ಡಿಗ್ರೀಸ್ ಅಂತ ತಗೊಂತಾ ಇದ್ದೀನಿ. ಓಕೆ, ಇದನ್ನ ನಾನು ಸೈಡ್ ಅಲ್ಲಿ ಇಟ್ಕೊಂತೀನಿ ಸದ್ಯಕ್ಕೆ. ಈಗ ನಮಗೆ ಬೇಕಾಗಿರುವಂತ ಒಂದು ಕಲರ್ ಯಾವ್ದಪ್ಪ, 2 ಡೂಪ್ಲಿಕೇಟ್ ಮಾಡ್ಕೊಂತ ಇದ್ದೀನಿ. ಮೊದಲನೇದು ನಮಗೆ ಬೇಕಾಗಿರುವಂತ ಒಂದು ಶೇಪ್ ಈ ಶೇಪ್ ಯಾವ ಕಲರ್ ಬೇಕು ಅಂತಂದ್ರೆ ನಾನು ಗ್ರೇ ಕಲರ್ ನ ಫಿಲ್ ಮಾಡ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಬಾರ್ಡರ್ ಕೂಡ ತೆಗಿತಾ ಇದ್ದೀನಿ. ಇದಕ್ಕೂ ಅಷ್ಟೇ ನಾನು ಬಾರ್ಡರ್ ನ ತೆಗಿತಾ ಇದ್ದೀನಿ. ಈ ಶೇಪ್ ನಾವು ಮತ್ತೆ ಫಿಲ್ ಮಾಡ್ಕೊಳ್ಳೋಣ. ನೋಡಿ ಈಗ ನಾನು ಈ ಶೇಪ್ ನ ಕ್ಲಿಕ್ ಮಾಡಿ ಕಂಟ್ರೋಲ್ ಸಿ ಕಾಪಿ ಮಾಡ್ಕೊಳ್ಳಿ. ನಂತರ ಈ ಆರೆಂಜ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ವಿ ಅಂತ ಪೇಸ್ಟ್ ಮಾಡಿ. ನೋಡಿದ್ರಲ್ಲ, ಈಗ ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಚಾರ್ಟ್ ಪಕ್ಕ ರೆಡಿ ಆಯ್ತು. ಆದ್ರೆ ಇದರಲ್ಲಿ ನಮಗೆ 2 ಭಾಗ ಇದೆ. ನೋಡಿ, ಮೇಲ್ಗಡೆ ಒಂದು ಭಾಗ ಇದೆ ಸ್ಟ್ಯಾಕ್, ಕೆಳಗಡೆ ಇನ್ನೊಂದು ಸ್ಟ್ಯಾಕ್ ಇದೆ. ಈಗ ನಾವು ಇದರಲ್ಲಿ ನಂಬರ್ಸ್ ನ ಹಾಕ್ತಾ ಹೋಗೋಣ. ನೋಡಿ ಮೇಲ್ಗಡೆ ನಾನು ನಂಬರ್ಸ್ ನ ಮೇಲ್ಗಡೆ ಚಾರ್ಟ್ ನಾನು ಕ್ಲಿಕ್ ಮಾಡಿ ಡೇಟಾ ಲೇಬಲ್ಸ್ ನ ಆಡ್ ಮಾಡ್ತೀನಿ. ಓಕೆ, ಬೋಲ್ಡ್ ಅಂತ ಕೊಟ್ಟು ಇದಕ್ಕೆ ನಾನು ವೈಟ್ ಕಲರ್ ಕೊಡ್ತೀನಿ ಮತ್ತು ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ನೋಡಿ 12 ಅಂತ ಇನ್ಕ್ರೀಸ್ ಮಾಡ್ತೀನಿ. ಆದ್ರೆ ಇಲ್ಲಿ ನಮ್ಗೆ 250 ಅಂತ ಬರ್ತಾ ಇದೆ. ಇದು ನಮ್ಗೆ ಆಕ್ಚುಯಲ್ ನಂಬರ್ ಅಲ್ಲ. ಸೊ ಇದನ್ನ ನಾವು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ನೋಡಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಲೇಬಲ್ ಆಪ್ಷನ್ಸ್ ಅಲ್ಲಿ ಇದರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ವ್ಯಾಲ್ಯೂ ಫ್ರಮ್ ಸೆಲ್ಸ್ ಅಂತ ಕ್ಲಿಕ್ ಮಾಡಿ. ಇದು ಡೇಟಾ ರೇಂಜ್ ಕೇಳುತ್ತೆ. ನಮಗ್ ಬೇಕಾಗಿರುವಂತದ್ದು ಈ ರಿಜಿಸ್ಟ್ರೇಷನ್ ನಂಬರ್ಸ್. ಓಕೆ, ನಾನು ಸೆಲೆಕ್ಟ್ ಮಾಡಿ ಓಕೆ ಮಾಡ್ತೀನಿ. ಅದಾದ ನಂತರ ನಾನು ವ್ಯಾಲ್ಯೂ ಮತ್ತು ಶೋ ಲೀಡರ್ ಲೈನ್ಸ್ ಅನ್ನೋದನ್ನ ಅನ್ಚೆಕ್ ಮಾಡ್ತೀನಿ. ನೋಡಿ ಇಲ್ಲಿ ನಮ್ಗೆ ಈಗ ಒರಿಜಿನಲ್ ಏನ್ ನಂಬರ್ಸ್ ಇದೆ ಆ ನಂಬರ್ಸ್ ನಮ್ಗೆ ಇಲ್ಲಿ ಬರ್ತಾ ಇದೆ. ಅದೇ ರೀತಿ ನೋಡಿ ಇಲ್ಲಿ ಕರ್ನಾಟಕ, ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ ಮತ್ತು ಒರಿಸ್ಸಾ ಅಂತಿದೆಲ್ಲ, ಇದು ಕೂಡ ನನಗೆ ಇಲ್ಲಿ ಲೆಜೆಂಡ್ ಅಲ್ಲಿ ಬೇಡ್ದಿರಾ ಇಲ್ಲಿ ಬಾಟಮ್ ಅಲ್ಲಿ ಬರಬೇಕು. ಅದಕ್ಕೆ ನಾವೇನ್ ಮಾಡಬಹುದು ಅಂತಂದ್ರೆ ನೋಡಿ, ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಇಲ್ಲಿ 2 ಚಾರ್ಟ್ ಇದೆ ಸ್ಟ್ಯಾಕ್. ಓಕೆ, ಮೇಲ್ಗಡೆ ಪೋರ್ಷನ್ ಒಂದು, ಕೆಳಗಡೆ ಪೋರ್ಷನ್ ಒಂದು. ಸೊ ಕೆಳಗಡೆ ಪೋರ್ಷನ್ ಆಫ್ ದ ಸ್ಟ್ಯಾಕ್ ಏನಿದೆ ಅದಕ್ಕೆ ನಾವು ಡೇಟಾ ಲೇಬಲ್ಸ್ ಕೊಡಬಹುದು. ಡೇಟಾ ಲೇಬಲ್ಸ್ ಕೊಡಿ. ಬಟ್ ಇದನ್ನ ನೀವೇನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ನೀವು ಇನ್ಸೈಡ್ ಬೇಸ್ ಅಂತ ಕೊಡಿ. ಓಕೆನಾ? ಇದನ್ನು ಕೂಡ ನೀವು ಬೋಲ್ಡ್ ಮಾಡ್ಕೊಳ್ಳಿ, ವೈಟ್ ಕಲರ್ ಮಾಡ್ಕೊಂಡು. ಇದು ಕೂಡ ನಾನು 12 ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಕೂಡ ನಮಗೆ ಈ ನಂಬರ್ಸ್ ಬೇಕಾಗಿಲ್ಲ, ಬಟ್ ನಮಗೆ ಬೇಕಾಗಿರೋದು ಸ್ಟೇಟ್ ನ ಹೆಸರುಗಳು. ಓಕೆ, ಅದನ್ನ ಹೇಗೆ ಮಾಡೋದು ಅಂತಂದ್ರೆ ನೋಡಿ, ಈ ಡೇಟಾ ಸೀರೀಸ್ ನ ನೀವು ಕ್ಲಿಕ್ ಮಾಡ್ತಾ ಇದ್ದಂಗೆ ಡೇಟಾ ಲೇಬಲ್ಸ್ ನ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಲೇಬಲ್ ಆಪ್ಷನ್ಸ್ ಅಂತ ಬರುತ್ತೆ. ಈ ಹಿಂದೆ ನಾವು ಮಾಡ್ದಂಗೆ ಇಲ್ಲಿ ಕೂಡ ನಾವು ವ್ಯಾಲ್ಯೂ ಫ್ರಮ್ ಸೆಲ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೋಡಿ ನಾನು ಈ ಸ್ಟೇಟ್ಸ್ ನ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ಓಕೆ ಮಾಡ್ತೀನಿ. ಈಗ ನಮಗೆ ವ್ಯಾಲ್ಯೂ ಮತ್ತೆ ಶೋ ಲೀಡರ್ ಲೈನ್ಸ್ ಬೇಡ.
ಸೊ ಇದನ್ನ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗ ನಮಗೆ ಒಂದು ಬೇಸಿಕ್ ಚಾರ್ಟ್ ನಮಗೆ ಇಲ್ಲಿ ಕ್ರಿಯೇಟ್ ಆಗೋಯ್ತು. ನೋಡಿ, ಕರ್ನಾಟಕ ಎಲ್ಲ ಸ್ಟೇಟ್ಸ್ ಇಲ್ಲಿ ಕೆಳಗಡೆ ಇದೆ ಮತ್ತು ಅದರ ಆಕ್ಚುಯಲ್ ನೇಮ್ಸ್ ಇಲ್ಲಿದೆ. ಈಗ ನಾವು ಈ ಹಿಂದೆ ನಾವು ಮಾಡ್ದಂಗೆ ಯಾವ ಸ್ಟೇಟ್ ಅಲ್ಲಿ ಹೈಯೆಸ್ಟ್ ಇದೆಯೋ ಆ ಸ್ಟೇಟ್ ಪಿಲ್ಲರ್ ಮಾತ್ರ ನಮಗೆ ಹೈಲೈಟ್ ಆಗಬೇಕು. ಓಕೆನಾ? ಅದಕ್ಕೆ ನಾವು ಇನ್ನೊಂದು 2 ಸ್ಟ್ಯಾಕ್ ನ ಆಡ್ ಮಾಡ್ಕೋಬೇಕಾಗುತ್ತೆ. ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಜಸ್ಟ್ ಲೈಕ್ ಈ ತರ ನಾವು ಏನ್ ಸ್ಟ್ಯಾಕ್ಸ್ ಕೊಟ್ಟಿದೀವಿ ಅದೇ ರೀತಿ ನಾನು ಮ್ಯಾಕ್ಸ್ 1 ಅಂತ ಕೊಡ್ತಾ ಇದ್ದೀನಿ ಮತ್ತು ಮ್ಯಾಕ್ಸ್ 2 ಅಂತ ಕೊಡ್ತಾ ಇದ್ದೀನಿ. ನೋಡಿ, ಇದು ಕೂಡ ನಮಗೆ 2 ಸ್ಟ್ಯಾಕ್. ಇಲ್ಲಿ ನೀವು ಸ್ಟ್ಯಾಕ್ ಮ್ಯಾಕ್ಸ್ 1 ಅಂತ ಕೊಡಬಹುದು ಅಥವಾ ಸ್ಟ್ಯಾಕ್ ಮ್ಯಾಕ್ಸ್ 2. ಓಕೆನಾ? ಇದರಲ್ಲಿ ಕೂಡ ನಾನೊಂದು ಸಣ್ಣದಾಗಿ ಒಂದು ಫಾರ್ಮುಲಾ ಬರಿತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇಸ್ ಈಕ್ವಲ್ ಟು ಇಫ್ ದ ರಿಜಿಸ್ಟರ್ಡ್ ನಂಬರ್ ಇಸ್, ಇಲ್ಲಿ ಏನ್ ರಿಜಿಸ್ಟ್ರೇಷನ್ ಅದು ಕರ್ನಾಟಕ ಸ್ಟೇಟ್ ಏನಿದೆ ಅದು ಇಸ್ ಈಕ್ವಲ್ ಟು ಮ್ಯಾಕ್ಸ್ ಆಫ್, ಈ ಎಂಟೈರ್ ಸೀರೀಸ್ ಅಲ್ಲಿ ಅದು ಮ್ಯಾಕ್ಸ್ ಆಗಿದ್ರೆ ನಾನು ಏನ್ ಈಕ್ವಲ್ ಟು ಮ್ಯಾಕ್ಸ್ ಆಗಿದ್ರೆ ನನಗೆ ಈ ಸ್ಟ್ಯಾಕ್ 1 ಅಲ್ಲಿರೋದು ಡೇಟಾ ಬರಬೇಕು, ಇಲ್ಲ ಅಂದ್ರೆ 0 ಬರಬೇಕು ಅಂತ ಕೊಡ್ತಾ ಇದ್ದೀನಿ. ಓಕೆ, ನೋಡಿ 950 ಮ್ಯಾಕ್ಸಿಮಮ್ ಆಗಿರೋದ್ರಿಂದ ನಮಗೆ 950 ಅಂತ ಬರ್ತಾ ಇದೆ. ಅದೇ ರೀತಿ ನಾನು ಈ ಫಾರ್ಮುಲಾನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಕೊಂತೀನಿ. ನೋಡಿ, ಇಲ್ಲಿ ನಾನು ಏನ್ ಕೊಡ್ತೀನಿ ಅಂತಂದ್ರೆ ಇಫ್ E26 ಇದೆಯಲ್ಲ ಇದು ನಮಗೆ D26 ಅಂತ ಬರಬೇಕು. ನೋಡಿ, ಈಗ ನಾನು ಇದನ್ನ ಕಾಪಿ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ, ಯಾವುದು ಮ್ಯಾಕ್ಸಿಮಮ್ ಇದೆಯೋ ಅಲ್ಲಿ ಮಾತ್ರ ನಮಗೆ ಸ್ಟ್ಯಾಕ್ ಅಲ್ಲಿ ಡೇಟಾ ಬರ್ತಾ ಇದೆ, ಇಲ್ಲ ಅಂದ್ರೆ ಎಲ್ಲೂ ಬರ್ತಾ ಇಲ್ಲ. ಓಕೆ, ಈಗ ನಾವು ಈ ಸೀರೀಸ್ಗೆ ಇನ್ನೊಂದು ಸ್ಟ್ಯಾಕ್ ಚಾರ್ಟ್ ನ ನಾವು ಆಡ್ ಮಾಡಬೇಕಾಗುತ್ತೆ. ನೋಡಿ, ನಾನು ಮತ್ತೆ ಸೆಲೆಕ್ಟ್ ಡೇಟಾ ಅಂತ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ಹೊಸದಾಗಿ 2 ಸ್ಟ್ಯಾಕ್ ಬಂದಿದೆಲ್ಲ, ಇಲ್ಲಿ ನಾನು ಸೀರೀಸ್ ನ ಆಡ್ ಮಾಡ್ತೀನಿ. ಮೊದಲನೇದಾಗಿ ಸೀರೀಸ್ಗೆ ನೇಮ್ ಕೊಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಸೀರೀಸ್ ವ್ಯಾಲ್ಯೂನ ಡಿಲೀಟ್ ಮಾಡಿಕೊಂಡು ಈ ಸ್ಟ್ಯಾಕ್ ಮ್ಯಾಕ್ಸ್ 1 ಇದೆಯಲ್ಲ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಓಕೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮಗೆ ಸ್ಟ್ಯಾಕ್ ಮ್ಯಾಕ್ಸ್ 2 ಬೇಕು, ಹೆಸರು ಸ್ಟ್ಯಾಕ್ ಮ್ಯಾಕ್ಸ್ 2 ತಗೊಂತಾ ಇದ್ದೀನಿ, ಸೀರೀಸ್ ನಲ್ಲಿ ಇದು ಆಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ನಮಗೆ ಒಂದು ವಿಚಿತ್ರವಾದ ಒಂದು ಚಾರ್ಟ್ ಕ್ರಿಯೇಟ್ ಆಯ್ತು. ಯಾಕಂದ್ರೆ ನಮಗೆ ಇದರ ಹಿಂದೆ ಬರಬೇಕಾಗಿರುವಂತಹ ಚಾರ್ಟ್ ಇದರ ಮೇಲ್ಗಡೆ ಬಂದಿದೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂತಂದ್ರೆ ಈ ಚಾರ್ಟ್ ನ ರೈಟ್ ಕ್ಲಿಕ್ ಮಾಡಿ ಚೇಂಜ್ ಸೀರೀಸ್ ಚಾರ್ಟ್ ಟೈಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಾವು ಸ್ಟ್ಯಾಕ್ ಮ್ಯಾಕ್ಸ್ ಅಂತ ಏನ್ ಕೊಟ್ಟಿದ್ವೋ ಅದನ್ನು ಮಾತ್ರ ನಾವು ಸೆಕೆಂಡರಿ ಸೀರೀಸ್ಗೆ ಆಡ್ ಮಾಡ್ತಾ ಹೋಗಿ. ಓಕೆ, ಇವೆರಡನ್ನು ಮಾತ್ರ ಆಡ್ ಮಾಡಿ. ಈಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಮೇನ್ ಚಾರ್ಟ್ ಏನಿದೆ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗಿದೆ ಮತ್ತು ಈ ಸೀರೀಸ್ ಏನಿದೆ ಅದು ನಮಗೆ ಫೋರ್ ಗ್ರೌಂಡ್ ಅಲ್ಲಿ ಬಂದಿದೆ. ಈಗ ನಾವು ಇದನ್ನ ಕಲರ್ ನ ಚೇಂಜ್ ಮಾಡೋಣ. ಉದಾಹರಣೆಗೆ ನಮಗೆ ಇದು ರೆಡ್ ಕಲರ್ ಅಲ್ಲಿ ಬೇಕು ಅಂತ ಇಟ್ಕೊಳ್ಳಿ, ಈ 2 ಶೇಪ್ಸ್. ನೋಡಿ, ಮೊದಲನೇದಾಗಿ ಈ ಬಾಟಮ್ ಅಲ್ಲಿ ಇರೋದು ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ನೀವೇನಾಗುತ್ತೆ ಸ್ಟ್ಯಾಕ್ ಮ್ಯಾಕ್ಸ್ 1 ಕಂಪ್ಲೀಟ್ ಸೀರೀಸ್ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫಾರ್ಮ್ಯಾಟ್ ಅಲ್ಲಿ ಶೇಪ್ ಫಿಲ್ ಅಲ್ಲಿ ನಾನು ರೆಡ್ ಕೊಡ್ತಾ ಇದ್ದೀನಿ. ಓಕೆನಾ? ಈಗ ನಮಗೆ ಈ ಗೋಪುರ ಏನಿದೆ ಅದು ಕೂಡ ನಮಗೆ ರೆಡ್ ಕಲರ್ ಅಲ್ಲಿ ಬೇಕು. ಸೊ ಈಗ ನಾನು ಇಲ್ಲಿ ಕಲರ್ ನ ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ಈ ಶೇಪ್ಗೆ ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ Ctrl+C ಕಾಪಿ ಮಾಡ್ಕೊಳ್ಳಿ, 1200 ಅಂತದಲ್ಲ ಇದರ ಮೇಲೆ ನೀವು ಸೆಲೆಕ್ಟ್ ಮಾಡಿ Ctrl+V ಅಂತ ಕೊಡಿ. ನೋಡಿ, ಈಗ ನಮಗೆ ಚೇಂಜ್ ಆಯ್ತು. ಇದರಲ್ಲಿ ನಾನು ಸೆಕೆಂಡರಿ ಸೀರೀಸ್ ಕೂಡ ಡೇಟಾನ ಡಿಲೀಟ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನೀವು ಎಂಡ್ ಯೂಸರ್ಗೆ ಈ ಲಾಸ್ಟ್ 4 ಕಾಲಮ್ಸ್ ನೀವು ತೋರಿಸಬೇಕು ಅಂತ ಇಲ್ಲ. ಓಕೆ, ಅಕಸ್ಮಾತ್ ನಾನು ಏನಾದ್ರು ಈ ತರ ಇಲ್ಲಿ ಹೈಡ್ ಮಾಡಿದೆ ಅಂದ್ರೆ ನಮಗೆ ಕಂಪ್ಲೀಟ್ ಡೇಟಾನೇ ಕಾಣಿಸೋದಿಲ್ಲ. ಅದು ಯಾಕೆ ಕಾಣಿಸೋದಿಲ್ಲ ಅಂತಂದ್ರೆ ಇದರಲ್ಲಿ ನೀವು ಒಂದು ಸಣ್ಣದಾಗಿ ಒಂದು ಫೀಚರ್ ನ ನೀವು ಎನೇಬಲ್ ಮಾಡಬೇಕಾಗುತ್ತೆ. ಏನಪ್ಪಾ ಅದು ಅಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಡೇಟಾ ಅಂತ ಕೊಟ್ಟು ಇಲ್ಲಿ ಹಿಡನ್ ಅಂಡ್ ಎಂಟಿ ಸೆಲ್ಸ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಶೋ ಡೇಟಾ ಇನ್ ಹಿಡನ್ ರೋಸ್ ಅಂಡ್ ಕಾಲಮ್ಸ್ ಅನ್ನೋದನ್ನ ಚೆಕ್ ಮಾಡಿ ಓಕೆ ಮಾಡಿ. ನೋಡಿ, ಈಗ ನೀವು ಈ ಡೇಟಾನ ಚೂಸ್ ಮಾಡಿ ಹೈಡ್ ಮಾಡಿದ್ರೆ ಓಕೆ, ಈ ಚಾರ್ಟ್ ಅಲ್ಲಿ ಕೂಡ ನಾವು ಅದೇ ತರ ಮಾಡೋಣ. ಸೆಲೆಕ್ಟ್ ಡೇಟಾ ಮಾಡಿ ಹಿಡನ್ ಸೆಲ್ಸ್ ಹೋಗಿ ಓಕೆ ಮಾಡಿ. ನೋಡಿ, ಇದನ್ನು ಕೂಡ ನಾನು ರೈಟ್ ಸೈಡ್ ತಗೊಂಡ್ ಬರ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ನಾನು ಎಲ್ಲಾನು ಹೈಡ್ ಮಾಡ್ತಾ ಹೋಗ್ತಾ ಇದ್ದೆ. ಓಕೆ, ನಮಗೆ ಈ ಶೇಪ್ಸ್ ಇನ್ನ ಬೇಕಾಗಿಲ್ಲ. ನೋಡ್ರಲ್ಲ ಸ್ನೇಹಿತರೆ, ಈ 2 ಚಾರ್ಟ್ ಅಲ್ಲಿ ನಿಮ್ಗೆ ತುಂಬಾ ಅಪೀಲಿಂಗ್ ಆಗಿರುವಂತದ್ದು ಈ ಕೆಳಗಡೆ ನಾವೇನ್ ಕೊಟ್ಟಿದ್ವಲ್ಲ ಆ ತರ ಚಾರ್ಟ್. ನೋಡಿ, ಉದಾಹರಣೆಗೆ ನಾನು ಇಲ್ಲಿ 1300 ಅಂತ ಕೊಡ್ತಾ ಇದ್ದೀನಿ. ಈಗ ಕರ್ನಾಟಕಗೆ 1300 ಅಂತ ಕೊಡ್ತೀನಿ. ನೋಡಿ, ಕರ್ನಾಟಕ ಹೈಲೈಟ್ ಆಗುತ್ತೆ. ಅದೇ ರೀತಿ ನಾನು ಕೇರಳಗೆ ಹೋಗಿ 1500 ಅಂತ ಕೊಡ್ತೀನಿ. ನೋಡಿ, ಈಗ ಕೇರಳ ಹೈಲೈಟ್ ಆಗುತ್ತೆ. ನೋಡ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.